ಸಿನಿಮಾ ಮಾತ್ರ ಸೂಪರ್ ಆಗಿದೆ, ಏನು ಡೌಟೇ ಇಲ್ಲ. ಪಿಕ್ಚರ್ ಫಸ್ಟ್ ಕ್ಲಾಸು, ಇನ್ನು 10 ಸತಿ ನೋಡಬೇಕು ಪಿಕ್ಚರ್, ಆ ಥರ ಇದೆ. ರಾಮಾಯಣ ಬರೋವರೆಗೂ ನೋಡ್ತಾ ಇರ್ಬೇಕು ಈ ಪಿಕ್ಚರು, ಆ ಥರ ಇದೆ. ಸ್ಪೆಷಲ್ ಆಗಿ ನೋಡಿ, ಇದು ನ್ಯೂ ಇದಕ್ಕೆ ಹೋಗಿದ್ದಾರೆ, ನ್ಯೂ ಫೀಲ್ಡ್ಗೆ ಹೋಗಿದ್ದಾರೆ. ಟ್ರೈನ್ ಟು ಕಾಂಕರ್ ಎ ನ್ಯೂ ಜಾನರ್ ಆಫ್ ಮೂವೀಸ್ ಆ್ಯಂಡ್ ದೇ ಆರ್ ಡೂಯಿಂಗ್ ಇಟ್. ಕನ್ನಡ ಇಂಡಸ್ಟ್ರಿ, ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಈ ಥರ ಮೂವಿ ಮಾಡ್ತಾ ಇರೋದು. ಎಲ್ಲ ಬಂದು ನೋಡಲೇಬೇಕು ಥಿಯೇಟ್ರಲ್ಲೇ. ಏನು ನೆಗೆಟಿವ್ ಏನೂ ಇಲ್ಲ, ನೆಗೆಟಿವ್ ಎಲ್ಲ ಏನಿಲ್ಲ, ಪಾಸಿಟಿವೇ. ಯಾವತ್ತೂ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಆರ್ ಮೂವೀಸು. ಎಲ್ಲ ತೊಗೊಂಡೋಗಿ ನಮ್ಮ ಮೂವೀಸು ಬೇರೆಯವ್ರು ನೋಡಬೇಕು, ತಿರುಗಿ ನೋಡಬೇಕು. ಪೋರ್ಚುಗೀಸ್ನೆಲ್ಲ ತಂದಿದ್ದಾರೆ. ದಿಸ್ ಈಸ್ ಹಿಸ್ಟ್ರಿನೂ ಇನ್ಕಲ್ಕೇಟ್ ಮಾಡಿದ್ದಾರೆ ಮೂವಿ. ವೆರಿ ಗುಡ್ ಮೂವಿ ಇದು. 100 ಡೇಸ್ ಪಕ್ಕ ಒಂದು ಶೋ ನೋಡಾಯ್ತು, ಇವಾಗ 2ನೇ ಶೋ ನೋಡೋಣ ಅಂತ ಬಂದಿದ್ದೀವಿ. 100 ಡೇಸ್ ಪಕ್ಕ ಸೂಪರ್ ಆಗಿದೆ ಫಿಲಮು. ಟ್ವಿಸ್ಟ್ ಮೇಲೆ ಟ್ವಿಸ್ಟು, 4 ವರ್ಷ ಬಿಟ್ಟಿದ್ದಾರೆ. ನಮ್ಮ ಬಾಸ್ ಬಂದಿದ್ದಾರೆ, ಸಕ್ಕತ್ತಾಗಿದೆ. ನೆಕ್ಸ್ಟ್ ಸೆಕೆಂಡ್ ಶೋ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ಐತೆ ಮಾತ್ರ ಮೂವಿ ಮಾತ್ರ. ಹಾಲಿವುಡ್ ರೇಂಜಲ್ಲಿ ಐತೆ. ದಯವಿಟ್ಟು ಕನ್ನಡ ಫಿಲಮ್ನ ಥಿಯೇಟ್ರಿಗೆ ಬಂದು ನೋಡಿ. ದಯವಿಟ್ಟು ಯಾರೂ ಪ್ರವೇಶ ಮಾಡೋಕ್ಕೆ ಹೋಗಬೇಡಿ, ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಉಳಿಸಿ ಬೆಳೆಸಿ ಅಷ್ಟೇ. ಹಾಲಿವುಡ್ ಅಂತೂ ರಾಕಿಂಗ್ ಸ್ಟಾರ್ ರಾಕ್ ಮಾಡಿಬಿಟ್ಟವ್ರೆ ಮೂವಿ ಮಾತ್ರ. KGF ಗಿಂತ ನೆಕ್ಸ್ಟ್ ಲೆವೆಲ್ ಐತೆ ಬ್ರೋ ಮೂವಿ ಮಾತ್ರ. ಫಸ್ಟ್ ಹಾಫು ನೋಡಿದ್ದೀನಲ್ಲ ನಾನು, ಆ್ಯಕ್ಚುಲಿ ಎಷ್ಟು ಫ್ಯಾನ್ ಅಲ್ಲ, ಆದರೂ ಮಸ್ತೈತೆ ಮೂವಿ ಮಾತ್ರ. ಸಕ್ಕತ್ತಾಯ್ತು ಅದು. ಸಿನಿಮಾ ಪಿಕ್ಚರೈಸೇಷನ್ ಆಯ್ತಲ್ಲ, ನೆಕ್ಸ್ಟ್ ಲೆವೆಲಲ್ಲಿ ಐತೆ ಸಿನಿಮಾ ಪಿಕ್ಚರೈಸೇಷನ್. ಸಕ್ಕತ್ ಬ್ರೋ, ಏನು ಹೇಳಕ್ಕೆ ಬಾಯೇ ಬರ್ತಿಲ್ಲ, ಹಂಗೈತೆ. ಸಕ್ಕತ್ತಾಯ್ತು. ಥ್ಯಾಂಕ್ ಯು ಬ್ರೋ. ಫಿಲಮ್ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ ಮೇಡಮ್. ಫಿಲಮ್ ಅಂತ ಏನು ಅಕ್ಕ ತಂಗಿ ಸಂಬಂಧ ಹೆಂಗೈತೆ ಚೆನ್ನಾಗಿ ಮಾಡ್ಕೊಟ್ಟಾರ ಫಿಲಮು. RR ಬಸ್ ಪಿಂಡ್ಯ ರಮೇಶ್ ಅಣ್ಣಿಗೆ